ಸ್ನೇಹಿತರೆ, ಈಗ ವಿಶೇಷವಾಗಿ ಈ ಚಾತುರ್ಮಾಸದಲ್ಲಿ ಲಕ್ಷ್ಮೀ ಪಾದದ ರಂಗೋಲಿ ವೃತ್ತವನ್ನು ಯಾವ ರೀತಿ ಹಿಡಿಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅಂತ. ಈ ರಂಗೋಲಿ ವೃತ್ತಕ್ಕೆ ಬಹಳಷ್ಟು ಮಹತ್ವದ. ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು, ಏನು ದಾನವನ್ನು ಕೊಡಬೇಕು, ಪ್ರತಿ ದ್ವಾದಶಿ ರಂಗೋಲಿ ಹಾಕಿ ಏನು ದಾನ ಕೊಡಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ. ಮೊದಲು ಈ ರಂಗೋಲಿಯನ್ನು ಯಾವ ರೀತಿ ಹಾಕಬೇಕು, ಇದರ ಮಹತ್ವ ಏನು ಅನ್ನೋದು ತಿಳಿಸ್ಕೊಡ್ತೀನಿ. ಬರ್ರಿ ಹೆಂಗೆ ಹಾಕೋದಂತ ಹೇಳಿ. ಮೊದಲೇದಾಗಿ ನಾವು ಮೇಲೆ ಒಂದು ಶ್ರೀಕಾರವನ್ನು ಹಾಕ್ಕೊಳ್ಬೇಕು. ಪದ್ಮವನ್ನು ಹಾಕ್ಕೊಂಡು ಎಡಬಲದಲ್ಲಿ ಶಂಖಚಕ್ರವನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾರಾಯಣ ಸ್ಮರಣೆಯನ್ನು ಮಾಡಬೇಕು. ನಾರಾಯಣ ಸ್ಮರಣೆಯನ್ನು ಮಾಡಿ ಪದ್ಮವನ್ನು ಹಾಕಿ ಶಂಖಚಕ್ರವನ್ನು ಹಾಕಬೇಕು. ನಂತರ ಆ ಭಗವಂತನ ನಾಮಸ್ಮರಣೆ ಮಾಡ್ತಾನೆ ನಾವು ಲಕ್ಷ್ಮಿಯನ್ನು ಕರೆದು ಹಾಡಬೇಕು. ಮೊದಲು 2 ಗೆರೆಗಳನ್ನು ಹಾಕ್ಕೊಂಡು ಬಾರಿ ಸೌಭಾಗ್ಯದ ನಿಧಿಯೇ ಭಾಗ್ಯದ ಲಕ್ಷ್ಮಿ ಬಾರೆ, ಕಮಲದಲ್ಲಿ ಜನಿಸಿ ಕಮಲಾಕ್ಷಿ ಎಂದೆನಿಸಿ, ಕಸ್ತೂರಿ ತಿಲಕವಾಯಿಸಿ ಭಕ್ತರ ಕಷ್ಟವ ಪರಿಹರಿಸಿ, ಬಾರೆ ನಮ್ಮನೆಗೆ ಸೌಭಾಗ್ಯದ ಲಕ್ಷ್ಮಿ. ಆ ರೀತಿ ಈ ನಿತ್ಯ ಚಾತುರ್ಮಾಸದಲ್ಲಿ ಲಕ್ಷ್ಮಿಯನ್ನು ಕರೀತಾ ಆಕೆಗೆ ಈ ರೀತಿಯಾಗಿ ಪಾದವನ್ನು ಹಾಕಬೇಕು. ನಿತ್ಯ ಪಾದವನ್ನು ಹಾಕಿ ಒಂದು ಪಾದದಲ್ಲಿ ಅರಿಶಿನವನ್ನು ಹಾಕಬೇಕು, ಇನ್ನೊಂದು ಪಾದದಲ್ಲಿ ಕುಂಕುಮವನ್ನು ಹಾಕಬೇಕು. ಅರಿಶಿನ ಕುಂಕುಮ ಸೌಭಾಗ್ಯವನ್ನು ಕೊಡುವಂಥ ಮಹಾಲಕ್ಷ್ಮಿ, ನಿತ್ಯ ಲಕ್ಷ್ಮಿ ಸ್ಮರಣೆಯನ್ನು ಮಾಡ್ತಾ ಈ ರೀತಿಯಾಗಿ ಚಾತುರ್ಮಾಸದಲ್ಲಿ ಮಾಡಬೇಕು. ಈ ರೀತಿ ರಂಗೋಲಿಯನ್ನು ಹಾಕಿ ಅಕ್ಕಪಕ್ಕದಲ್ಲಿ ಶಂಖಚಕ್ರವನ್ನು ಹಾಕಿ ಲಕ್ಷ್ಮೀ ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಪ್ರತಿದಿನ ನಾವು ಮನೆಯಲ್ಲಿ ಈ ರೀತಿ ಚಾತುರ್ಮಾಸದಲ್ಲಿ ಹಾಕಿ ಪ್ರತಿ ದ್ವಾದಶಿಗೊಮ್ಮೆ ಅರಿಶಿಣದ ಬಣ್ಣದ್ದು ಮತ್ತು ಕೆಂಪದ್ದು, ಅಂದರೆ ಒಂದು ಹಳದಿ ಮತ್ತು ಕೆಂಪ ಬ್ಲೌಸ್ ಪೀಸನ್ನು ಒಂದು ಮುತ್ತೈದೆಗೆ ತಾಂಬೂಲ ದಕ್ಷಿಣೆ ಕಾಯಿ ಎಲ್ಲ ಹಾಕಿ ಉಡಿ ತುಂಬಬೇಕು. ಈ ರೀತಿಯಾಗಿ ಪ್ರತಿ ದ್ವಾದಶಿ ಅಂದರೆ ಪ್ರತಿದಿನ ಹಾಕಿ ಪೂರ್ಣ ಚಾತುರ್ಮಾಸ ಮುಗಿಯುವವರೆಗೂ ನಿತ್ಯ ಹಾಕಬೇಕು. ಪ್ರತಿ ದ್ವಾದಶಿ ಒಂದು ಮುತ್ತೈದೆಯನ್ನು ಕರೆದು ಉಡಿ ತುಂಬಬೇಕು. ಈ ರೀತಿಯಾಗಿ ಚಾತುರ್ಮಾಸ ಪೂರ್ಣ ನಾವು ಈ ರಂಗೋಲಿಯನ್ನು ಹಾಕೋದ್ರಿಂದ ವಿಶೇಷವಾಗಿ ಧನ ಸಂಪತ್ತು ಸೌಭಾಗ್ಯ ದೊರೀತದ. ಅರಿಶಿನ ಕುಂಕುಮ ಒಂದು ಭಾಗ್ಯ ಹೆಚ್ಚಾಗ್ತದೆ ಅಂಥೇಳಿ ಈ ರೀತಿ ರಂಗೋಲಿಯನ್ನು ಚಾತುರ್ಮಾಸದಲ್ಲಿ ಹಾಕ್ತಾರೆ. ನಿತ್ಯ ಹಾಕಬೇಕು, ಮುಟ್ಟಾದಾಗ ಬಿಡಬೇಕು. ಎಲ್ಲಾದರೂ ನಾವು ಊರಿಗೆ ಹೋದಾಗ ಬಿಟ್ಟಾಗ ಅದನ್ನು ಮತ್ತೆ ನಾವು ಊರಿಂದ ಬಂದ ಮೇಲೆ ಚಾತುರ್ಮಾಸ ಮುಗಿದ ಮೇಲೂ ಕೂಡ ಎಷ್ಟು ದಿವಸ ಬಿಟ್ಟಿವಿ ಆ ರಂಗೋಲಿಯನ್ನು ಮತ್ತೆ ಮುಂದುವರಿಸಬೇಕು. ಈ ರೀತಿಯಾಗಿ ಲಕ್ಷ್ಮೀ ಪಾದದ ರಂಗೋಲಿಯನ್ನು ಸರಳವಾಗಿ ಹೇಳ್ಕೊಟ್ಟಿನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.